ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಆ್ಯಂಡ್ ಅಣ್ಣ. ನನಗೆ ಅಂದರೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಇವತ್ತೇನೆ ಒಂದು ಡಾಲಿ ಪಿಕ್ಚರ್ಸ್ ಅಂತ ನಾವು ಶುರು ಮಾಡಿದಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಜೊತೆ ನಿಂತ್ಕೊಂಡು ಬೆಂತಟ್ಟಿದ್ದು ಶಿವಣ್ಣ. ಅವತ್ತು ಬಡವರಾಸ್ಕಲ್ ಸಿನಿಮಾ ಅವತ್ತಿನ ಪರಿಸ್ಥಿತಿಯಲ್ಲಿ ಶಿವಣ್ಣ ಬಂದು ನಿಂತು ಅದೊಂದು ಪ್ರೀ ರಿಲೀಸ್ ಇವೆಂಟ್ ನಮಗೆ ಬಹಳ ದೊಡ್ಡ ಒಂದು ಮೆಮೊರಿಯಾಗಿ ಉಳ್ಕೋತು. ಆ್ಯಂಡ್ ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಅಷ್ಟೇ, ನಾನು ಫಸ್ಟ್ ಹೋಗಿ ಹಿಂಗೆ ಶುರು ಮಾಡ್ತಿದ್ದೀನಿ ಇಂದಾಗಲೂ ಅಣ್ಣ ನಾನು ಈ ಥರ ಒಂದು ಹಾಕ್ಕೊಂಡು ಮಾಡ್ತೀನಿ, ನೀವು ಅರ್ಪಿಸ್ಬೇಕು ಸಿನಿಮಾನ ಅಂತಾರೆ. ಹಾಕೊಳ್ಳಮ್ಮ ಅದು ಒಳ್ಳೇದಾಗಲಿ ಹಾಕೋ ಅಂತ. ಸೊ ಬಡವರಾಸ್ಕಲಲ್ಲಿ ಪ್ರತಿ ಸಿನಿಮಾ ಅಂದರೆ ನನಗೆ ನಮ್ಮ ಪುಣಿ ಎಲ್ಲರೂ ಹೇಳ್ತಾಯಿದ್ರು, ಅಂದರೆ ಪ್ರತಿದಿನದ ಕಲೆಕ್ಷನ್ನು ಅದೇನೋ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಾಗಬೇಕು ಅದೇನಾಯಿತು ಕೇಳು ಅಂತೇಳಿ. ಕೊನೆಗೆ ನಾನು ಇಲ್ಲಿ ಸಿನಿಮಾ ಪ್ರಮೋಷನ್ಸಲ್ಲಿ ಬ್ಯುಸಿ ಇದ್ದೆ. ಮೈಸೂರಲ್ಲಿ ನಾನು ಇರಲಿಲ್ಲ, ಬಟ್ ಶಿವಣ್ಣ ಹೋಗಿ ಸಿನಿಮಾ ನೋಡಿ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ಟಿದ್ರು. ಸೊ ಅಣ್ಣ ಹೇಳ್ದಂಗೆ ಇಲ್ಲಿ ಶ್ರೀಮಂತಿಕೆ ಬಹಳ ಇರಬೇಕಾದ ಅವ್ರಿಗೆ ಬಹಳ ಅದಕ್ಕೆ. ಆ್ಯಂಡ್ ಅವರ ಇನ್ಸ್ಪಿರೇಷನು ಕೂಡ. ಏಕೆಂದರೆ ನಮಗೆ ಯಾರಾದರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಗ, ನಮಗೆ ಬಹಳ ಒಳ್ಳೆ ಅನುಭವಗಳನ್ನ ಕೊಟ್ಟಾಗ ಅದನ್ನು ನಾವು ಇನ್ನೊಬ್ಬರಿಗೆ ದಾಟ್ಸಕ್ಕೆ ಸಾಧ್ಯ. ನನಗೆ ಆ ಥರ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದು ಶಿವಣ್ಣ. ಆ ಥರ ಕೈ ಹಿಡ್ಕೊಂಡಿದ್ದು ಶಿವಣ್ಣ, ತಪ್ಕೊಂಡಿದ್ದು ಶಿವಣ್ಣ. ಅವರೇನೆ ಪ್ರತಿಯೊಂದು ಸರಿನೂ ಹೊಸ ಪ್ರತಿಭೆಗಳನ್ನ ನೋಡಿದಾಗ ಇಲ್ಲ ಜೊತೆಗೇನೋ ಮಾಡೋಣ, ಇನ್ನೂ ತುಂಬ ಜನ ಬರಬೇಕು, ಏನೋ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಶಿವಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ. ನೀವು ಬಹಳ ದೊಡ್ಡ ಶಕ್ತಿ. ಅದು ಬರೀ ನನಗೆ ಅಂತ ಅಲ್ಲ, ಚಿತ್ರರಂಗಕ್ಕೆ, ಈ ನಾಡಿಗೆ ಎಲ್ಲ ಬಹಳ ದೊಡ್ಡ ಶಕ್ತಿ. ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಅದನ್ನು ಐ ಥಿಂಕ್ ಅದು ಬಹಳ ಜನಕ್ಕೆ ಒಳಗಡೆ ಗೊತ್ತಿದೆ ಕೂಡ. ಸೊ ವಿ ಲವ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಬಹಳ ಅಂದರೆ ನಾವು ಪ್ರೇಮ್ ಸರ್ ನಾನು ಮಾತಾಡ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಸುದೀಪ್ ಬಂದಿಯರ್ ಅವರು ಮಾತಾಡ್ತಾ ಇದ್ವಿ. ಅಂದರೆ ಎಷ್ಟೆಲ್ಲ ಅಂದರೆ ಇಂಡಸ್ಟ್ರಿಲಿ ಈಗ ಪ್ರತಿಯೊಂದು ಈವೆಂಟು ಇನ್ನೊಂದು ಮತ್ತೊಂದು ಫೋನ್ಗಳು ಬರ್ತಾನೆ ಇರುತ್ತೆ, ಕರಿತಾನೆ ಇರ್ತಾರೆ. ಒಂದೊಂದು ಸರಿ ನನಗೂ ಸಾಕಾಗ್ಬಿಡುತ್ತೆ ಎಲ್ಲೋಗೋದು ಏನು ಮಾಡೋದು ಅಂತೆಲ್ಲ. ಅದ್ರ ಮಧ್ಯ ಶಿವಣ್ಣ ಬಹಳ ಆ್ಯಕ್ಟಿವ್ ಇದ್ದಾರೆ. ಶೂಟಿಂಗ್ ಜೊತೆಗೆ ಎಲ್ಲ ಕಡೆ ಹೋಗ್ತಾರೆ, ಕಾಣಿಸ್ಕೋತಾರೆ. ಆದಷ್ಟು ಅಂದರೆ ವಿಶ್ ಮಾಡ್ತಾರಲ್ಲ ಹೋಗಿ, ಅದು ಐ ಥಿಂಕ್ ಅದನ್ನು ಮ್ಯಾಚ್ ಮಾಡೋಕೆ ಅಂದರೆ ಪರ್ಸ್ನಲ್ ಟೈಮ್ನ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನು ಅವರು ಆ ವಿಷಯದಲ್ಲಿ ತುಂಬ ಧಾರಾಳ. ಅವರು ಎಲ್ಲ ಕಡೆ ಹೋಗಿ ಬಹಳ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಸೊ ಅಂದರೆ ಇನ್ನೂ ತುಂಬ ನನಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ಅವರು ಅಷ್ಟೇ, ಯಾವಾಗಲೇ ಏನಕ್ಕೆ ಫೋನ್ ಮಗನೇ ನಾನು ಟಗರು ಪಲ್ಯಾಗೆ ಈ ಬಡವರಾಸ್ಕಲಲ್ಲೂ ಅಷ್ಟೇ ಆಡಿಯೋ ಸಾಂಗ್ಗಳು ಇದಾದಾಗ ಫೋನ್ ಮಾಡಿ ಮನೆ ಸಾಂಗ್ಗಳು ಚೆನ್ನಾಗಿ ಸೂಪರ್ ಹಿಟ್ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಟಗರು ಪಲ್ಯಾಗ ಒಂದು ಹಾಡು ಆಡ್ಸೋಕ್ಕೆ ಸಂಬಂಧನೋ ದೊಡ್ಡದು ಕಣ ಅಂತ ಬಂದ್ಬಿಟ್ಟು ಆಡಿ, ಅಲ್ಲ ಇದು ಸಾಂಗ್ ಆಡೋದಕ್ಕೆ ಅದು ಏನಾದ್ರು ಮನೆ ಏನಿದು ನೀನು ಈ ಥರ ಎಲ್ಲ ನೀನು ಸಂಬಂಧದ ಬಗ್ಗೆ ಆಡ್ ಬರ್ಬಿಟ್ಟು ನೀನು ಇಲ್ಲಿ ವ್ಯವಹಾರ ಮಾತಾಡ್ತಾ ಇದೆಯಾ ನೀನು, ನನ್ನ ಖುಷಿಗೆ ಆಡಿರೋದು ಇದು ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್ ಇದು ನೋಡು ಅಂತೇಳಿ ಅವಾಗಲೂ ವಿಶ್ ಮಾಡೋಗಿದ್ರು. ಭಾಳ ಚೆನ್ನಾಗಾಗಿತ್ತು. ಆ್ಯಂಡ್ ಇವತ್ತು ಇಬ್ಬರು ಬಂದು ಒಟ್ಟಿಗೆ ವಿಶ್ ಮಾಡ್ತಿದ್ದಾರೆ ಜೇಸಿಗೆ. ಆ್ಯಂಡ್ ಅವ್ರು ಹೇಳ್ದಂಗೆ ಜೇಸಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು ಜೈಲು ಇವತ್ತು ಬಹಳ ಡಿಸ್ಕಷನ್ಲಿದೆ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ. ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು, ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ದೇ ಇದ್ರು ಕಿರೀಟ ಹೊತ್ಕೊಳ್ದೇ ಇದ್ರು ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ನೋದು. ಆ್ಯಂಡ್ ಇನ್ನೊಂದು ಬಹಳ ಒಳ್ಳೆ ಲೈನ್ ಇದೆ, ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆತು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ. ನಿಮಗೆ ಶಾಲೆಯ ಗೋಡೆಗಳ ಮೇಲೆ, ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ. ಸೊ ಇಲ್ಲಿ ಬರೀ ಅಂಡರ್ ವರ್ಲ್ಡ್ ಅಷ್ಟೇ ಅಲ್ಲ, ಅಂದರೆ ಇವತ್ತಿನ ಯಂಗ್ಸ್ಟರ್ಸು ಅಂದರೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ವಿಷಯಗಳಿಗೆ. ಅದು ಇದು ಇವತ್ತು ಎಂಪತಿ ಬಹಳ ಕಮ್ಮಿ ಇದೆ. ಆ ಥರದ್ದವ್ರಿಗೆ ಅಂತಲೇ ಮಾಡಿರೋ ಸಿನಿಮಾ ಇದು. ಅಂದರೆ ನೋಡಿದ್ರೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಅನ್ಸೋವಂಥ ಸಿನಿಮಾನೇ. ಸೊ ಬಹಳ ಚೆನ್ನಾಗಿ ಚೇತನ್ ಕಟ್ಟಿದ್ದಾನೆ. ನನಗದು ಕತೆ ಕೇಳಿದಾಗ ಬಂದು ಆ್ಯಂಡ್ ಈ ವರ್ಲ್ಡ್ನ ಹೇಳೋದು ಬಹಳ ಕಷ್ಟ ಇದೆ. ಏಕೆಂದರೆ ಈ ಜಗತ್ತನ್ನು ಹೇಳಕ್ಕೆ ಹೋದಾಗ ಆ ಜಗತ್ತು ಗೊತ್ತಿದ್ರೆ ಮಾತ್ರ ಅದನ್ನು ವಿಜುವಲಿ ಕಟ್ಟಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಯಾರ್ದೋ ಒಂದು ಇಮಿಟೇಷನ್ ಥರ ಕಾಣಿಸೋಕ್ಕೆ ಶುರು ಮಾಡುತ್ತೆ. ಬಟ್ ಚೇತನ್ ವಿಷಯದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದಾನೆ. ಅದು ಕತೆ ಕೇಳಿದಾಗ್ಲೇ ಈ ವರ್ಲ್ಡ್ ಗೊತ್ತಿದೆ ಚೇತನ್ಗೆ ಅಂತ ಹೇಳಿ ಒಪ್ಕೊಂಡಿದ್ದು. ಆ್ಯಂಡ್ ಪ್ರಖ್ಯಾತ್, ನಾನು ಪ್ರಖ್ಯಾತ್ನ ಭಾಳ ಹೆಂಗಾಗಿದ್ದಾಗಿಂದ ನೋಡಿದ್ದೀನಿ, ನನಗೆ ಭಾಳ ಚೆನ್ನಾಗಿ ಗೊತ್ತಾ. ಆ್ಯಂಡ್ ಎಷ್ಟೊಂದು ಸರಿ ನಾನು ನಮ್ಮ ಪೂರ್ಣ ನಾಗ ಎಲ್ಲ ಸಖತ್ತಾಗಿದ್ದಾನಲ್ಲ ಈ ಬಡ್ಡಿ ಮಗ, ಏನಾದ್ರು ಒಂದು ಒಳ್ಳೆ ಸಿನಿಮಾ ಆಗಬೇಕಲ್ಲ ಇವನಿಗೆ ಅಂತ ಬಹಳ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಕತೆ ಪ್ರಖ್ಯಾತ್ ಕರ್ಕೊಂಬಂದಾಗ ಚೇತನ್ನ ಇದೊಂದು ಕತೆ ಕೇಳೋಣ ಚೆನ್ನಾಗಿದೆ ಅಂತ ಅಂದಾಗ
ನನಗೆ ಬಹಳ ಖುಷಿಯಾಗಿ ಇಲ್ಲ ಇದು ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಂಥ ಸಿನಿಮಾ. ಆ್ಯಂಡ್ ಈ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಒಳ್ಳೆ ಭವಿಷ್ಯ ಇದೆ, ಇಲ್ಲಿ ಬಹಳ ಜನಕ್ಕೆ ಜಾಗ ಇದೆ. ಐ ಥಿಂಕ್ ಒಂದು ಒಳ್ಳೆ ಇನ್ನೊಂದು ರೀಇಂಟ್ರೊಡಕ್ಷನ್ ಆಗುತ್ತೆ ಪ್ರಖ್ಯಾತಿಗೆ ಸಿನಿಮಾ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ಭಾವನಾ ಟ್ರೈಲರ್ ನೋಡಿರೋರು ಎಲ್ಲರೂ, ಇವನ್ ಶಿವಣ್ಣನು ಹೇಳ್ತಾರೆ ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಹೀರೋಯಿನ್ನು ಅಂತ ಹೇಳಿ. ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ, ರಾಕಾ. ನಾನು ಹೊಯ್ಸಳದಲ್ಲಿ ಆ ರಾಕಾ ಕ್ಯಾರೆಕ್ಟ್ರು ನಾನು ಅವ್ರನ್ನ ಎತ್ತಿ ಹಿಂಗೆ ತಿರುಗಿಸಿ ಕೆಳಗೆ ಹಾಕ್ಬೇಕಾಗಿತ್ತು. ನಾನು ಹೆಂಗೆ ಈ ಮನುಷ್ಯನ ಎತ್ತದು ಹಿಂಗಿದಾರಲ್ಲ ಅಂತ. ಆ್ಯಂಡ್ ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ. ಬಟ್ ರಾಕಾ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇಂಪ್ರೂವೈಸ್ ಆಗಿರೋದು ಇದೆಯಲ್ಲ, ಸಖತ್ತಾಗಿದೆ ಅದು. ಚೇತನ್ ಬಹಳ ವರ್ಕ್ಶಾಪ್ಸ್ ಎಲ್ಲ ಮಾಡಿರೋದು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟ್ರುಗಳನ್ನು ಅದು. ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಸೂಪರ್ ಮಾಸ್ಟರ್. ಅಂದರೆ ಸಿನಿಮಾ ನೋಡಿದ್ವಿ, ಮೋಸ್ಟ್ಲಿ ಬಹಳ ಬೇರೆನೇ, ಅಂದರೆ ನಿಮ್ಮನ್ನ ಇನ್ನೊಂಥರ ಇದ್ರಲ್ಲಿ ಬಹಳ ರಿಯಲಿಸ್ಟಿಕ್ ಆಗಿ ಬಹಳ ಇಷ್ಟಪಡ್ತಾರೆ ಎಲ್ಲರೂ. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು, ಸಾರಿ ನಾನು ಹೆಸರುಗಳು ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಸಕ್ಸಸ್ ಮೀಟಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ಬಹಳ ಚೆನ್ನಾಗಿ ಸೇರಿ ಸಿನಿಮಾನ ಕಟ್ಟಿದ್ದೀರಾ. ಖಂಡಿತ ಬಹಳ ಚೆನ್ನಾಗಾಗುತ್ತೆ. ನಮಗೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ಬಂದು ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಇಲ್ಲ ಈ ಸಿನಿಮಾಗೆ ಬನ್ನಿ ಅಂತ ಪ್ರೇಕ್ಷಕರನ್ನ ಕರೆಯೋಕ್ಕೆ ಸಾಧ್ಯ. ಖಂಡಿತ ನೀವು ಆ ಥರದ ಸಿನಿಮಾ ಮಾಡಿದ್ದೀರಾ. ಭಾಳ ಖುಷಿಯಿಂದ ಇರಿ, ಸಿನಿಮಾ ಬಹಳ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ 666 ನಿರ್ಮಾಪಕರು ವೈಶಾಖ್ ಬಂದಿದ್ದಾರೆ, ನಮ್ಮ ಕಿಲಂಗ್ ವೀರಪ್ಪನ್ ನಿರ್ಮಾಪಕರು ಸುದಿ ಅವರು ಬಂದಿದ್ದಾರೆ. ಆ್ಯಂಡ್ ಬಹಳ ಜನ ವೆಲ್ ವಿಶರ್ಸ್ ಬಂದಿದ್ದಾರೆ. ಆ್ಯಂಡ್ ನಮ್ಮ ಮಾಸ್ತಿ ಅವ್ರ ಬಗ್ಗೆ ಹೇಳಬೇಕು. ಅವ್ರ ಮಾತುಗಳ ಬಗ್ಗೆ ಹೇಳಿದೆ, ಮಾಸ್ತಿ ಬಗ್ಗೆ ಹೇಳಿಲ್ಲ. ಸೊ ಐ ಥಿಂಕ್ ಆ ಮಾತುಗಳು ಬಗ್ಗೆ ಹೇಳಿರೋದು ಅದು ಕನ್ವೆ ಆಗುತ್ತೆ. ಆ್ಯಂಡ್ ನಮ್ಮ ಪಿಂಕ್ ಟಿಕೆಟ್ಸು ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ KRG ಸ್ಟುಡಿಯೋಸ್ ಮತ್ತು ಎಲ್ರಿಗೂ ಇಡೀ ತಂಡಕ್ಕೆ, ಜೈಸಿ ತಂಡಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.